ಸರ್ಕಾರದಲ್ಲಿ ಸಚಿವರು ಯಾರು ಕೂಡ ಒಂದು ಎಕರೆ ನನಗೆ ಗೊತ್ತಿದ್ದಂಗೆ ಬೆಳಗ್ಗೆ ಎದ್ದು ಬೆಳೆ ಬೆಳೆಯಲ್ಲ. ತಮ್ಮ ಮಾಧ್ಯಮದವ್ರು ನನ್ನ ಪ್ರಶ್ನೆ ಮಾಡಿದಾಗ ಪ್ರಾರಂಭ ಮಾಡಿದ್ದು ನಾನೇ ಇದನ್ನು. ನಾನು ಎಲ್ಲರ ಗಮನಕ್ಕೂ ತಂದಿದ್ದೀನಿ, ಎಲ್ಲರನ್ನೂ ಕರೆಯುವಂಥ ಕೆಲಸ ಮಾಡ್ತೀನಿ. ಯಾರ್ಯಾರು ಪ್ರಬುದ್ಧರಿದ್ದಾರೆ, ಯಾರ್ಯಾರು ಇದರ ಪರ ನಿಂತ್ಕೊಳ್ಬೇಕಂತ ಮನಸ್ಸಿದೆ ಅವ್ರು ನಮ್ಮ ಜೊತೆ ಕೈ ಜೋಡಿಸ್ಬೋದು. ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪಾದಯಾತ್ರೆ ಮೂಲಕ ಸರ್ಕಾರದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಗಮನ ಸೆಳೆಯೋದಕ್ಕೋಸ್ಕರ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ವಿಷಯ ಕಳೆದ 2-3 ತಿಂಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೀರಿನ ಮೇಲೆ ಒಂದು ದೊಡ್ಡ ಹೋರಾಟ ಕಾರ್ಯಕ್ರಮಗಳನ್ನು ಅನೇಕರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೋದು, ಕೋಲಾರ ಜಿಲ್ಲೆ ಆಗ್ಬೋದು, ಇಡೀ ನಮ್ಮ 2-3 ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸರ್ಕಾರಕ್ಕೆ ವಿವಿಧ ರೀತಿಯ ಸರ್ಕಾರಕ್ಕೆ ಗಮನ ಕೂಡ ತಂದಿದ್ದಾರೆ. ಕಳೆದ 1 ತಿಂಗಳ ಹಿಂದೆ ಕೂಡ ನಾವು ಕೂಡ ಚಿಕ್ಕಬಳ್ಳಾಪುರ ಏನು ನಮ್ಮ ಕಂದವಾರ ಕೆರೆ ನೀರು ಏನಿದೆ, ಕಲುಷಿತ ನೀರು, ಇದನ್ನು ಇಡೀ ಸರ್ಕಾರದ ಸಚಿವ ಸಂಪುಟಕ್ಕೆ, ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಕೂಡ ಕಳಿಸುವಂಥ ಕೆಲಸ ನಾವು ಮಾಡಿದ್ವಿ. ಮಾಧ್ಯಮಗಳಲ್ಲೂ ಕೂಡ ವರದಿ ಮಾಡಿದ್ವಿ. ಅನೇಕ ಸೋಷಿಯಲ್ ಮೀಡಿಯಾ ಮುಖಾಂತರನೂ ಸರ್ಕಾರದ ಗಮನಕ್ಕೆ ನಾವು ತಿಳಿಸಿದ್ವಿ. ಆದರೆ ಸರ್ಕಾರ ಯಾವುದೇ ಇದನ್ನು ಪರಿಗಣನೆಗೆ ತಗೊಳ್ಳದೆ ಅವ್ರ ಕಾರ್ಯಾಚರಣೆಗಳು ಅವ್ರು ಮುಳುಗಿರೋದ್ರಿಂದ ಈಗ ದಿನಾಂಕ 7/4/2026 ಬೆಳಿಗ್ಗೆ 10 ಗಂಟೆಗೆ ಶ್ರೀ ಶನಿ ಮಹಾತ್ಮ ದೇವಾಲಯದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪಾದಯಾತ್ರೆ ಮೂಲಕ ಸರ್ಕಾರದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಗಮನ ಸೆಳೆಯೋದಕ್ಕೋಸ್ಕರ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲರೂ ಗಮನಿಸಿರೋ ಹಾಗೆ ನಮ್ಮ ಚಿಕ್ಕಬಳ್ಳಾಪುರ ಏನು ಈ ಕಲುಷಿತ ನೀರಿನಿಂದ ಆಪಾದನೆಗಳು ಉತ್ಪಾದನೆ ಆಗಿದೆ, ಆಪಾದನೆಗಳು ಉತ್ಪಾದನೆ ಆಗಿದ್ದರೂ ಕೂಡ ಅನಾರೋಗ್ಯ ಸಮಸ್ಯೆ ಆಗಿದ್ದರೂ ಕೂಡ ಸರ್ಕಾರ ಇದಕ್ಕೆ ಗಮನ ತಗೊಂಡಿಲ್ಲ. ಹಂಗಾಗಿ ನಾವು ಉಗ್ರವಾದ ಹೋರಾಟವನ್ನು ದಿನಾಂಕ 7ನೇ ತಾರೀಕು ಚಿಕ್ಕಬಳ್ಳಾಪುರ ಶನಿ ಮಹಾತ್ಮ ದೇವಸ್ಥಾನದಿಂದ ಪ್ರಾರಂಭ ಮಾಡಿ DC ಕಚೇರಿವರೆಗೂ ಹೋಗಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿ ಅವರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯರವರಿಗೆ ಹಾಗೂ ಸಚಿವ ಸಂಪುಟದವರಿಗೆ ಮತ್ತು ಪಕ್ಕದ ಗಡಿ ರಾಜ್ಯ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಶ್ರೀ ಚಂದ್ರಬಾಬು ನಾಯ್ಡುರವರಿಗೂ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಪವನ್ ಕಲ್ಯಾಣ್ ಅವ್ರಿಗೂ ಕೂಡ ನಾವು ಮೆಮೊರಂಡಮನ್ನು ಕಳಿಸುವಂಥ ಕೆಲಸ ನಾವು 7ನೇ ತಾರೀಕು ಅಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸರ್, ಹೋರಾಟ ನಾವು ಏನು 7ನೇ ತಾರೀಕು ಪಾದಯಾತ್ರೆ ಇಟ್ಕೊಂಡಿದ್ದೀವಿ, ಎಲ್ಲರ ವಿರುದ್ಧನೂ ಯಾರ್ಯಾರು ತಪ್ಪು ಮಾಡಿದ್ರು ಎಲ್ಲರ ವಿರುದ್ಧನೂ ನಾವು ಅವತ್ತು ಪ್ರತಿಭಟನೆ ಹಮ್ಮಿಕೊಂಡಿರೋದು. ಒಬ್ಬರ ವಿರುದ್ಧ ಒಬ್ಬರ ಪರ ಏನಿಲ್ಲ, ಎಲ್ಲರ ವಿರುದ್ಧನೂ ಅವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಮ್ಮ ಒತ್ತಾಯ, ನಮ್ಮ ಏನು ಗಡಿ ಜಿಲ್ಲೆ ಆಂಧ್ರದ ಲೇಪಾಕ್ಷಿವರೆಗೂ ನಮ್ಮ ಕೃಷ್ಣಾ ನದಿ ನೀರು ಬಂದಿದೆ, ನೀರು ಬಂದಿದೆ, ಆ ನೀರನ್ನು ನಮ್ಮ ಮೊದಲನೇ ಹಂತವಾಗಿ ಕೊಡಿ. 2ನೇ ಉದ್ದೇಶ ನಮಗೆ ಎತ್ತಿನ ಹೊಳೆ ಯೋಜನೆ ನೀರು ಏನಿದೆ ಅದು ಕೊಡಿ. 3ನೇ ಉದ್ದೇಶ ಇದನ್ನು 3ನೇ ಹಂತದ ಶುದ್ಧೀಕರಣ ಮಾಡಿ. ಇವ್ಯಾವು ನೀವು ಆದಷ್ಟು ಬೇಗ ಮಾಡೋಕ್ಕಾಗಲಿಲ್ಲ ಅಂದರೆ ನಮ್ಮ ಪಕ್ಕದ ಹಳ್ಳಿ, ನಮ್ಮೂರ ಕೇತನಹಳ್ಳಿ ಫಾಲ್ಸ್ ಅಂತಲೇ ಫೇಮಸ್ ಆಗಿರೋವಂಥ ಒಂದು ಫಾಲ್ಸ್ ನೀರು ಅದು ಯಥೇಚ್ಛವಾಗಿ ಮಳೆಗಾಲದಲ್ಲಿ ಮಳೆಯಿಂದ ಹರಿದು ಪಕ್ಕದ ರಾಷ್ಟ್ರಕ್ಕೆ ಹೋಗ್ತಾ ಇದೆ. ಅದೊಂದು ಮೇಲ್ದಂಡೆ ನಿರ್ಮಾಣ ಮಾಡಿ ಇಡೀ ನಮ್ಮ 2-3 ಜಿಲ್ಲೆಗೆ ನೀರಾಗ್ತದೆ ಅಂತ ನಾವು ಮನವಿ ಮಾಡ್ತಾ ಇದ್ವಿ ಎಲ್ಲರಲ್ಲಿ. ಸರ್ಕಾರದಲ್ಲಿ ಸಚಿವರು ಯಾರು ಕೂಡ 1 ಎಕರೆ ನನಗೆ ಗೊತ್ತಿದ್ದಂಗೆ ಬೆಳಗ್ಗೆ ಎದ್ದು ಬೆಳೆ ಬೆಳೆಯಲ್ಲ. ಅವ್ರು ಯಾರು ವ್ಯವಸಾಯ ಮಾಡಲ್ಲ. ಅವ್ರು ನಮ್ಮನ್ನು ವ್ಯವಸಾಯ ಮಾಡ್ತಾ ಇದ್ದಾರೆ. ಸಾರ್ವಜನಿಕರನ್ನ, ನಮ್ಮ ರೈತರನ್ನ, ನಮ್ಮನ್ನು ವ್ಯವಸಾಯ ಮಾಡ್ತಾ ಇರೋದವರು ಅವರೇ ರಚನೆ ಮಾಡಿರುವಂಥ ಸಮಿತಿಯಲ್ಲಿ ಅವರು ವರದಿ ಕೊಟ್ಟಿದ್ದಾರೆ. ಬಿಟ್ಟರೆ ಈ ಕೇಂದ್ರ ಸರ್ಕಾರದಲ್ಲಿ ಇದ್ರ ವಿರುದ್ಧ ವರದಿ ಆಗಿದೆ, ಇದಕ್ಕೊಂದು ಸಪ್ರೇಟ್ ತಂಡನೇ ರಚನೆ ಆಗಿದೆ, ಅದಕ್ಕೆ ಯಾವ್ಯಾವ ರೀತಿ ಇದು ತಪ್ಪಾಗಿದೆ, ಯಾವ್ದ್ಯಾವ್ದು ಇದರಲ್ಲಿ ಸಮಸ್ಯೆಗಳಿದೆ ಅಂತ ಪೂರ್ತಿ ವರದಿ ನಿಮ್ಗೆ ಬೇಕಂದರೆ ನಾನು ಕೊಡ್ತೀನಿ. ಸರ್, ಇದು ತಮ್ಮ ಗಮನಕ್ಕೆ ಬಂದಂಗೆ ಇದರ ಒಂದು ಮೊದಲನೇ ಅಂತ್ಯ ಕಳೆದ 2-3 ತಿಂಗಳ ಹಿಂದೆ ಒಬ್ಬ ಕಂದವಾರ ಗ್ರಾಮದ ಒಬ್ಬ ಪೇಷಂಟ್ ನಮ್ಮ ಅಂಗಡಿಗೆ ಬಂದಾಗ ತಮ್ಮ ಮಾಧ್ಯಮದವ್ರು ನನ್ನ ಪ್ರಶ್ನೆ ಮಾಡಿದಾಗ ಪ್ರಾರಂಭ ಮಾಡಿದ್ದು ನಾನೇ ಇದನ್ನು. ನಾನು ಎಲ್ಲರ ಗಮನಕ್ಕೂ ತಂದಿದ್ದೀನಿ, ಎಲ್ಲರನ್ನೂ ಕರೆಯುವಂಥ ಕೆಲಸ ಮಾಡ್ತೀನಿ. ಯಾರ್ಯಾರು ಪ್ರಬುದ್ಧರಿದ್ದಾರೆ, ಯಾರ್ಯಾರು ಇದರ ಪರ ನಿಂತ್ಕೊಳ್ಬೇಕಂತ ಮನಸ್ಸಿದೆ ಅವ್ರು ನಮ್ಮ ಜೊತೆ ಕೈ ಜೋಡಿಸ್ಬೋದು. 7ನೇ ತಾರೀಕಿನ ಹೋರಾಟಕ್ಕೆ ಎಲ್ಲರನ್ನೂ ಕರಿತೀವಿ ಸರ್, ಎಲ್ಲರನ್ನೂ ಕರಿತೀವಿ. ಯಾರ್ಯಾರು ಪ್ರಬುದ್ಧರಿದ್ದಾರೆ ಅವರೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ಬೋದು. ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾಕೋಟೆಕ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 ಇಯರ್ ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ. ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.